ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಡಾಕ್ಟರ್ ಸತೀಶ್ ಕುಮಾರ್. ಸೊ ಈ ವಿಡಿಯೋದಲ್ಲಿ ರೀಸೆಂಟ್ವಾಗಿ ನಮ್ಮ ಕ್ಲಿನಿಕ್ಕು ಒಂದು 2 or 3 ಪೇಷಂಟ್ಸ್ ವಿಸಿಟ್ ಆಗಿದ್ರು ಫ್ರೆಂಡ್ಸ್. ಒಬ್ಬ ಪೇಷಂಟಿಂದ ಸಿಸ್ಟ್ನ ಒಳಗಡೆಯಿಂದ ಲೈಟಾಗಿ ಒಂದು ವೈಟ್ ಟು ರೆಡ್ಡಿಶ್ ಥರ ಒಂದು ಲಿಕ್ವಿಡ್ ಬರುತ್ತಾ ಇದೆ. ಸೊ ಅವರು ಡೈರೆಕ್ಟ್ ಬಂದು ನಾನು ಕೇಳಿದ್ರು, ಸರ್ ನನಗೂ ಗನಿಯರ್ ಇನ್ಫೆಕ್ಷನ್ ಬಂದಿದೆ ಸರ್, ನನಗೂ ಇದಕ್ಕೂ ಟ್ರೀಟ್ಮೆಂಟ್ ಕೊಡಿ ಅಂತ. ಪ್ರೀವಿಯಸ್ನಲ್ಲಿ ನಾನು ವಿಡಿಯೋ ಒಂದು ಮಾಡಿದ್ದೀನಿ ಗನಿಯರಿ ಬಗ್ಗೆ. ಸೊ ವೈಟ್ ಕ್ಯೂ ಥರ ಬರುತ್ತೆ ಸಿಸ್ಟ್ನ ಒಳಗಡೆಯಿಂದ ಅಂತ ಹೇಳಿದ್ದೀನಿ, ಅದು ಗನಿಯರ್ ಇನ್ಫೆಕ್ಷನ್. ಸೊ ಈಗ ಹೇಳಿಯರ್ ಇನ್ಫೆಕ್ಷನ್ ಲೈಟ್ವಾಗಿ ಲಿಕ್ವಿಡ್ ಥರ ಬರುತ್ತೆ ಫ್ರೆಂಡ್ಸ್, ರೆಡ್ಡಿಶ್ವಾಗಿ. ಇದು ಒಂದು ಕ್ಲಾಮಿಡಿಯಾ ಇನ್ಫೆಕ್ಷನ್, ಒಂದು ಲೈಂಗಿಕ ಥರ ವ್ಯಾಧಿ, ಒಂದು STD ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಗನಿಯರಿ ಇನ್ಫೆಕ್ಷನ್ಗೂ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಇದೆ, ಸೊ ಅದೇ ಥರನೂ ಈ ಕ್ಲಾಮಿಡಿಯಾ ಇನ್ಫೆಕ್ಷನ್ಗೂ ಸಿಂಪ್ಟಮ್ಸ್ ಇರುತ್ತೆ ಫ್ರೆಂಡ್ಸ್. ಸೊ ಮೋಸ್ಟ್ಲಿ ಡಿಸ್ಚಾರ್ಜ್ ಆಗುತ್ತೆ, ಪೇಯ್ನ್ ಇರುತ್ತೆ, ಸೊ ಬರ್ನಿಂಗ್ ಸೆನ್ಸೇಷನ್ ತುಂಬ ಜಾಸ್ತಿ ಇರುತ್ತೆ. ಸೊ ಮುಖ್ಯವಾಗಿ ಜೆಂಟ್ಸ್ ಈ ಇನ್ಫೆಕ್ಷನ್ ಒಂದು ಲೇಟ್ ಮಾಡಿದರೆ, ತುಂಬ ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೂ ಸೊ ಟೆಸ್ಟಿಕಲ್ ಇನ್ಫೆಕ್ಷನ್ ಬರೋಕ್ಕೆ ತುಂಬ ಚಾನ್ಸ್ ಇದೆ. ಆ್ಯಂಡ್ ಪ್ರೋಸ್ಟೇಟ್ ಇನ್ಫೆಕ್ಷನ್ ಬರುತ್ತೆ. ಆಮೇಲೆ ಐಸ್ ಇದೆ ನೋಡಿ, ಸೊ ಐಸು ರೆಡ್ಡಿಶ್ ಆಗುತ್ತೆ ಫ್ರೆಂಡ್ಸ್, ಕಂಜಕ್ಟಿವಿಟೀಸ್ ಅಂತಾರೆ. ಸೊ ಆ ಥರ ರೆಡ್ಡಿಶ್ ಆಗುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಆ್ಯಂಡ್ ಲೇಡೀಸ್ನಲ್ಲಿ ಸೊ ಈ ಪ್ರಾಬ್ಲಮ್ ಹಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, PID ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್. ಸೊ ಮೋಸ್ಟ್ ಕಾಮನ್ವಾಗಿ ಗನಿಯರಿ ಇನ್ಫೆಕ್ಷನ್ಗೆ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ, ಲೇಡೀಸ್ನಲ್ಲಿ ಅದೇ ಥರ ಸಿಂಪ್ಟಮ್ಸ್ ಇರುತ್ತೆ. ಇದು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ, ಇಲ್ಲಾಂದರೆ ಮೇಜರ್ ಆಗಿದೆ ನಿಮಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಇದು ಮೋಸ್ಟ್ ಕಾಮನ್ ಆಗಿ ಬರೋ ಒಂದು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ನೀವು ಈ ಇನ್ಫೆಕ್ಷನ್ ಬಂದಮೇಲೆ ಎದುರ್ಕೋಬೇಡ, ಫಸ್ಟು ಪ್ರಾಬ್ಲಮ್ ನೋಡ್ಕೊಳ್ಳಿ. ಸೊ ಇದು ಗನಿಯರಿಯಾ ಇಲ್ಲಾಂದರೆ ಕ್ಲಾಮಿಡಿಯಾನ, ಇಲ್ಲಾಂದರೆ ಬೇರೆ ಏನಾದರೂ ಇನ್ಫೆಕ್ಷನ್ ಇದೆಯಾ, ಫಸ್ಟ್ ಸಿಂಪ್ಟಮ್ಸ್ ನೋಡ್ಕೊಂಡು ಸೊ ಐಡೆಂಟಿಫೈ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ. ಸೊ ನಿಯರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಇಲ್ಲ ನಮ್ಮ ವಿಡಿಯೋದಲ್ಲಿ ನಂಬರ್ ಇದೆ, ನಾನು ಕಾಲ್ ಮಾಡಿದ್ರಾಗ ನಾನು ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು.